ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಕಾಂಗ್ರೆಸ್ ಕುರ್ಚಿಗೆ ಸಂಬಂಧಪಟ್ಟಂತೆ, ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಡೆಲ್ಲಿಯಿಂದ ಬರ್ತಾ ಇರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್. ಖರ್ಗೆ ಅವರಿಂದಲೇ ಸ್ಪಷ್ಟನೆ, ಖರ್ಗೆ ಅವರಿಂದಲೇ ಹೈಕಮಾಂಡ್ನ ನಿರ್ಧಾರದ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಿದೆ ಈಗ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಬಗ್ಗೆ, ಸಿಎಂ ಕುರ್ಚಿಯ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿರೋದೇನು? ಅಂತಿಮ ತೀರ್ಮಾನ, ಕರ್ನಾಟಕದ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಂಡ ಕಾಂಗ್ರೆಸ್. ತೀವ್ರ ಚಟುವಟಿಕೆಗಳು ನಡೀತಾ ಇದ್ದಾವೆ. ಏಕಾಏಕಿ ಈ ಸುದ್ದಿ ಬರ್ತಾ ಇದೆ. ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎರಡು ಮೇಜರ್ ಡೆವಲಪ್ಮೆಂಟ್ಸ್ ಅದಾದ ಮೇಲೆ ಖರ್ಗೆ ಅವರಿಂದ ಸ್ಪಷ್ಟ ನಿರ್ಧಾರದ ಸುಳಿವು ಈಗ ಸಿಗ್ತಾ ಇದೆ. ನಂಬರ್ 1, DK ಶಿವಕುಮಾರ್ ಅವರು ಒಂದು ಡೈರೆಕ್ಟ್ ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ. ಬಟ್ ಪೊಲಿಟಿಕಲ್ ಸರ್ಕಲಲ್ಲಿ ಚರ್ಚೆ ಆಯಿತು. 20-25 ಶಾಸಕರು ರಾಜೀನಾಮೆ ಕೊಡಬಹುದು, ನನ್ನ ಕೈಯಲ್ಲಿಲ್ಲ ಇದು. ಆದರೆ ಕೆಲವು ಬೆಳವಣಿಗೆಗಳಿಂದ ಕೆಲವರು ಹೈಕಮಾಂಡ್ ಮಾತನ್ನೂ ಕೇಳ್ತಿಲ್ಲ, ಹೈಕಮಾಂಡ್ಗೆ ಕೊಟ್ಟ ಮಾತನ್ನು ಕೂಡ ಅವರು ಪಾಲಿಸ್ತಿಲ್ಲ. ನಾವು ಪಾಲಿಸಿದ್ದೀವಿ, ಅವರು ಪಾಲಿಸ್ತಿಲ್ಲ. ಮತ್ತು ಅನುದಾನ, ಮತ್ತೊಂದು ಭೇದ ಭಾವ, ತಾರತಮ್ಯ, ಸುಮಾರು ಕಾರಣಗಳು. ಏನಾದರೂ ನಿರ್ಧಾರ ತಗೊಳ್ಬಹುದು, ರಾಜೀನಾಮೆ ಕೊಡ್ತಾರಾ ಅನ್ನೋ ತನಕ ಒಂದು ಸಂದೇಶವನ್ನು ಪ್ರಿಯಾಂಕಾ ವಾದ್ರಾ ಅವ್ರಿಗೆ ತಲುಪಿಸಿದ್ದಾರೆ, ಅಸ್ಸಾಮಲ್ಲಿ ಇರೋವಾಗಲೇ ಅಂತ ಚರ್ಚೆಗಳಾದವು. ಇದನ್ನು ಯಾರು ಅಧಿಕೃತವಾಗೇನು ರಾಜೀನಾಮೆ ಕೊಡ್ತಾರೆ ಅಂತ ಘೋಷಣೆ ಮಾಡಿಲ್ಲ. ಈ ಸುದ್ದಿ ಬಂತು. ಸೊ ಬಹಳ ದೊಡ್ಡ ಎಚ್ಚರಿಕೆ ಹೈಕಮಾಂಡ್ಗೆ ಹೋಯಿತು ಅಂತ ಚರ್ಚೆ ಆಯಿತು. ಇನ್ನೊಂದು ಕಡೆ ದಿಢೀರಂತ ಸುಮಾರು 7-8 ಜನ ಶಾಸಕರು, ಜಿಲ್ಲಾಧ್ಯಕ್ಷರುಗಳನ್ನೆಲ್ಲ ಕರ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹಾರಿದ್ರು. ನೇರ ಖರ್ಗೆ ಅವ್ರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದ್ರು. ಇದೇ ಹೊತ್ತಲ್ಲಿ ರಾಜಣ್ಣ ಅವ್ರು ಡೆಲ್ಲಿಗೆ ಹೋದರು. ರಾಜಣ್ಣ ಅವ್ರೀಗ ಪಕ್ಷದಲ್ಲಿ ಕ್ರಮಕ್ಕೊಳಗಾದವ್ರಲ್ವ, ಹಾಗಾಗಿ ಅವ್ರು ಹೈಕಮಾಂಡ್ ಅಂತ ಯಾರ್ಯಾರನ್ನ ಭೇಟಿ ಮಾಡ್ತಾರೋ, ಆದರೆ ಅವರು ಬೇರೆ ಬೇರೆ ಕಾರಣಗಳಿಂದ ಹೋಗಿರ್ತಾರೆ. ಸೋಮಣ್ಣ ಅವ್ರನ್ನ ಭೇಟಿ ಮಾಡೋಕ್ಕೆ ಅಲ್ಲಿ ಬಂದಿರೋದ್ರ ಬಗ್ಗೆ ಸ್ಟೇಟ್ಮೆಂಟ್ ಓಪನ್ ಆಗಿ ಕೊಡ್ತಾರೆ. ವಿ ಸೋಮಣ್ಣ ಅವ್ರು ಕೇಂದ್ರ ಸಚಿವರು, ಮತ್ತು ಒಂದೇ ಜಿಲ್ಲೆಯವರು ಬೇರೆ, ಅವರಿಬ್ಬರು ಬೇರೆ ಬೇರೆ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಏನೇ ಹೇಳಿದ್ರು ಕೂಡ ಹಿಂದೆ ರಾಜಣ್ಣ ಅವ್ರ ಪುತ್ರ ಅಮಿತ್ ಶಾ ಅವ್ರ ಜೊತೆ ಭೇಟಿ ಮಾಡಿ ಅಮಿತ್ ಶಾ ಅವರು ಎಲ್ಲ ಒಳ್ಳೇದಾಗತ್ತೆ ಅಂತ ಬೆನ್ನು ತಟ್ಟಿ ಕಳಿಸಿದ್ದು, ಮತ್ತು ರಾಜೇಂದ್ರ ಅವ್ರ ಪುತ್ರ ವಿ ಸೋಮಣ್ಣ ಅವ್ರನ್ನ ಭೇಟಿಯಾಗಿದ್ದು, ಇದೆಲ್ಲ ನೆನಪಿದೆ ನಮಗೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನೂ ಕೂಡ ಭೇಟಿಯಾಗಿದ್ದರು. ಸುಮಾರು ಬೆಳವಣಿಗೆ ಆಗಿತ್ತು ಆಗ. ಈಗ ವಿ ಸೋಮಣ್ಣ ಅವ್ರನ್ನ ಖುದ್ದು ಹೋಗಿ ರಾಜಣ್ಣ ಅವ್ರು ಭೇಟಿ ಹಾಕ್ಕೊಂಬಂದಿದ್ದಾರೆ. ಸೊ ಏನು ನಡೀತಿದೆ? ಸಿದ್ದರಾಮಯ್ಯ ಬಣ ಸಿಡ್ದೇಳೋಕೆ ರೆಡಿ ಆಗಿದ್ಯಾ? ವಿದೇಶಕ್ಕೊಂದು ಟೀಮ್ ಹೋಗಿದ್ದು, ಅದು ಬರೀ ಹೋಗಿದ್ದಲ್ಲ ಕಳಿಸಿಕೊಟ್ಟಿದ್ದು ಅಂತ DK ಬಣ ನೇರವಾಗಿಯೇ ಗುದ್ದಿತು, ಅಟ್ಯಾಕ್ ಮಾಡ್ತು. ಸ್ಪಾನ್ಸರ್ ಮಾಡಿದವ್ರಿಗೆ ಗೊತ್ತು, ಹೋದವ್ರಿಗೆ ಗೊತ್ತು, ಅಧ್ಯಕ್ಷನಾಗಿ ನನಗೇನು ಗೊತ್ತೇ ಇಲ್ಲ ಅಂತ. ಸೊ ಕಳಿಸ್ಕೊಟ್ಟಿದ್ದು ತಾನಾಗೆ ಹೋಗಿದ್ದಲ್ಲ ಅಂತ ಕೂಡ ಹೇಳಿದ್ರು. ಏನು ನಡೀತಿದೆ? ಕಾಂಗ್ರೆಸ್ನ ಕೆಲವು ನಾಯಕರು, ರಾಜಣ್ಣವ್ರೀಗ ಪಕ್ಷದಲ್ಲಿ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಅವ್ರನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ, ಹೈಕಮಾಂಡ್ ಕ್ರಮ ತಗೊಂಡಿರೋದ್ರಿಂದ. ಸೊ ಅವ್ರು ಏನು ಮಾಡಿದ್ರು ಕೂಡ ಹೈಕಮಾಂಡ್ ಆ್ಯಕ್ಷನ್ನು ತೊಗೊಳಕ್ಕಾಗಲ್ಲ. ಈಗ ಇನ್ನೂ ಎಕ್ಸ್ಟ್ರಾ ಏನಾದರೂ ಆಲ್ರೆಡಿ ಅವ್ರ ಮೇಲೆ ಆ್ಯಕ್ಷನ್ ಆಗಿರೋದ್ರಿಂದ. ಸೊ ಅವ್ರ ಮುಖವನ್ನು ಮುಂದಕ್ಕೆ ನಿಲ್ಲಿಸಿ ಒಂದು ಟೀಮ್ ಕಿತ್ತೆದ್ದು ಹೋಗುತ್ತಾ ಅನ್ನೋ ತನಕ ಅದೊಂದು ಚರ್ಚೆ. ಸೋಮಣ್ಣ ಅವ್ರನ್ನ ಮೀಟ್ ಆಗೋಕ್ಕೆ ಬಂದಿದ್ದೀನಿ, ರೀಸನ್ ಬೇರೆ ಕೊಡ್ತಾರೆ ಅವರು. ಏನೇ ಇರಲಿ, ಈ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಗರಿಗೆದರಿದೆ. ಈ ಹೊತ್ತಲ್ಲಿ ನೋಡಿ ಸತೀಶ್ ಜಾರಕಿಹೊಳಿ ಅವ್ರು ಯಾವುದು ಮುಚ್ಚುಮರೆ ಮಾಡಲ್ಲ. ಸಾಮಾನ್ಯವಾಗಿ ದೊಡ್ಡ ಹೇಳಲಿಕ್ಕಿಲ್ಲ ಪಕ್ಷದ ಆಂತರಿಕ ವಿಚಾರ, ಬಟ್ ಸುಮಾರು ವಿಚಾರಗಳನ್ನು ಅವರು ಓಪನ್ ಆಗಿ ಹೇಳಿಬಿಡ್ತಾರೆ. ಹೌದು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ವಿ, ಶಾಸಕರನ್ನು ಕರ್ಕೊಂಡು ಬಂದಿದ್ವಿ, CM ಚೇರ್ ಬಗ್ಗೆ ನಿರ್ಧಾರ ಮಾಡೋ ಬಗ್ಗೆನೇ ಮಾತಾಡಿದ್ವಿ, ಅಧ್ಯಕ್ಷ ಕುರ್ಚಿ ಮತ್ತು CM ಕುರ್ಚಿ ಬಗ್ಗೆನೇ ಮಾತಾಗಿದೆ, ಖರ್ಗೆ ಅವರು ನಿರ್ಧಾರ ತಿಳಿಸಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಭಾರಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಈಗ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡೇ ಬಿಟ್ಟಿದೆಯಂತೆ. ಖರ್ಗೆ ಅವರು ಅದನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ದಾರೆ ಅಂತ ಆಯಿತು. ಈಗ ಹೈಕಮಾಂಡ್ ಅಂತಿಮ ತೀರ್ಮಾನಕ್ಕೆ ಬಂದಾಗಿದೆ. ಅದು ತಕ್ಷಣಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ. ಅಂದರೆ ತುಂಬ ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡೋರು ಇದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ. ಏನೋ ಒಂದು ದೊಡ್ಡದಾಗತ್ತೆ, ನಿರ್ಧಾರ ಮಾಡ್ಕೊಂಡಿದ್ದೀವಿ ನಾವು ಅಂತ ಕಳಿಸಿದ್ದಾರೆ. ಅಂದರೆ ಲಾಬಿ ಮಾಡೋಕ್ಕೆ ಹೋದವ್ರಿಗೆ, ಬ್ಯಾಟ್ ಬೀಸೋಕೆ ಹೋದವ್ರಿಗೆ, ಡಿಮ್ಯಾಂಡ್ ಇಡೋಕೆ ಹೋದವ್ರಿಗೆ, ಇನ್ನೇನು ಮಾಡಬೇಡ್ರಪ್ಪ, ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ. ಸಿದ್ದರಾಮಯ್ಯ ಬಣ ಹೋಗಿತ್ತು ಒಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು. ಮೇನಾಗಿ ಅವ್ರದ್ದು KPCC ಅಧ್ಯಕ್ಷ ಕುರ್ಚಿಯ ಬಗ್ಗೆನೂ ಡಿಮ್ಯಾಂಡ್ ಇತ್ತು ಸತೀಶ್ ಜಾರಕಿಹೊಳಿ ಅವರದ್ದು. ಎರಡೂ ಮಾತಾಡೋಕೆ ಹೋಗಿದ್ರು, ಸಿದ್ದರಾಮಯ್ಯನವ್ರ ಪರ ಬ್ಯಾಟ್ ಬೀಸೋಕ್ಕೂ ಹೋಗಿದ್ರು. ಈ ಹೊತ್ತಲ್ಲಿ ಖರ್ಗೆ ಅವರು ತೀರ್ಮಾನ ತಿಳಿಸಿದ್ದಾರೆ, ಅಂತಿಮ ನಿರ್ಧಾರ ಆಗಿದೆ ಕರ್ನಾಟಕದ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅನ್ನುವ ಸ್ಫೋಟಕ ಸುದ್ದಿ ಈಗ.
ಸೊ ಬಜೆಟ್ ಆದಮೇಲೆ ಆಗುತ್ತಾ ಇದು ಅನ್ನೋ ಪ್ರಶ್ನೆಗೆ ತುಂಬ ಬೇಗ ಆಗುತ್ತೆ, ತುಂಬ ಬೇಗ ಆಗುತ್ತೆ. ಯಾಕಂದರೆ ತೀರ್ಮಾನ ಆಗಿಬಿಟ್ಟಿದೆ ಅನ್ನೋದನ್ನು ಹೇಳಿ ಕಳಿಸಿದ್ದಾರೆ. ಅಂದರೆ ಕರ್ನಾಟಕದ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಡೆಲ್ಲಿಯಿಂದ ಸಿಡಿಯೋದಕ್ಕಿದೆ ಅನ್ನೋದು ಪಕ್ಕಾ ಆಗಿದೆ. ಈಗ ಭೇಟಿಯಾಗಿದ್ದೀವಿ ರಾಜಣ್ಣ ಸರ್, ನಾವು ಜೊತೆ ಶಾಸಕರು ಕೊಂಡ್ರೆಡ್ಡಿ ಅವರು, ಬಸಂತಪ್ಪ. ಅದೇನು ರೂಟೀನ್ ಆಗಿ ನಮ್ಮ ರಾಜ್ಯದ ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು ಮುಂದಾಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಂತ. ಸೊ ವೇಟ್ ಮಾಡೋಣ. ಇವತ್ತು ಅವರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸರ್, ಈಗ ಏನು ವಿಚಾರಗಳನ್ನ ಗಮನಕ್ಕೆ ತಂದ್ರಿ ಸರ್? ಗೊಂದಲಗಳದ ವಿಚಾರನ ಏನು? ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಭಾಳ ಲೇಟ್ ಆಗಿದೆ. ಸೊ ಬಗೆಹರಿಸುವಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದ್ದೀವಿ. ಸೊ ಖಂಡಿತ ಬೇಗ ಇತ್ಯರ್ಥಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತೇನು ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ. ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ. ಬಜೆಟ್ ಆದಮೇಲೆ ಏನಾದರೂ ನಿರೀಕ್ಷೆ ಗೊಂದಲ ಆಗಬಾರ್ದು. ಪದೇ ಪದೇ ಆಗುವಂಥ ಹೇಳಿಕೆಗಳು, ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು. ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ ಅದ್ರ ಬಗ್ಗೆ ಕಾದು ನೋಡ್ತಾ ಇದೆ. ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ ಒಳ್ಳೆಯದು. ಸರ್ ಖರ್ಗೆ ಸಾಹೇಬ್ರು ಭೇಟಿಯಾಗಿದ್ದೀವಿ ರಾಜಣ್ಣ ಸರ್, ನಾವು ಜೊತೆ ಶಾಸಕರು ಕೊಂಡ್ರೆಡ್ಡಿ ಅವರು, ಬಸಂತಪ್ಪ. ಅದೇನು ರೂಟೀನ್ ಆಗಿ ನಮ್ಮ ರಾಜ್ಯದ ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ ಈಗ ಆಗಿರುವಂಥದ್ದು ಮುಂದಾಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಂತ. ಸೊ ವೇಟ್ ಮಾಡೋಣ. ಇವತ್ತು ಅವರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸರ್, ಈಗ ಏನು ವಿಚಾರಗಳನ್ನ ಗಮನಕ್ಕೆ ತಂದ್ರಿ ಸರ್? ಗೊಂದಲಗಳದ ವಿಚಾರನ ಏನು? ಖಂಡಿತವಾಗಿ ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಕೂಡ ಬಂದಾಗ ಹೇಳಿದ್ವಿ, ಇದೇನು ಹೊಸದೇನಲ್ಲ. ಹಿಂದೂ ಕೂಡ ಹೇಳಿದ್ರೆ ಭಾಳ ಲೇಟ್ ಆಗಿದೆ. ಸೊ ಬಗೆಹರಿಸುವಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದ್ದೀವಿ. ಸೊ ಖಂಡಿತ ಬೇಗ ಇತ್ಯರ್ಥಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತೇನು? ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ. ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ. ಬಜೆಟ್ ಆದಮೇಲೆ ಏನಾದರೂ ನಿರೀಕ್ಷೆ ಗೊಂದಲ ಆಗಬಾರ್ದು. ಪದೇ ಪದೇ ಆಗುವಂಥ ಹೇಳಿಕೆಗಳು, ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು. ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ. ಸೊ ಡಿ ಕೆ ಶಿವಕುಮಾರ್ ಅವರ ನಿರಂತರ ಪ್ರಯತ್ನ ಮತ್ತು ಕಡೆಯಲ್ಲಿ ಎಚ್ಚರಿಕೆಯನ್ನೇ ಕೊಟ್ಟು ತಾಳ್ಮೆ ಕೊನೆ ಇರುತ್ತೆ ಅನ್ನುವ ಸ್ಟೇಟ್ಮೆಂಟ್ ಇಟ್ಟು ಫುಲ್ ಸ್ಟಾಪ್ ಇಟ್ಟುಬಿಟ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಏನೇನು ಮಾತುಗಳನ್ನು ಆಡಿದ್ರು ಅನ್ನೋದನ್ನು ಗಮನಿಸಿದ್ವಿ. ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದರು. ಅವರು ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವ್ರನ್ನ ಭೇಟಿಯಾಗಿ ಬಂದರು. ಅಸ್ಸಾಂ ಚುನಾವಣೆಗೆ ಹೋಗಿ ತಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಅಲ್ಲಿಂದಲೂ 2-3 ಬೆಚ್ಚಿ ಬೀಳೋ ಸುದ್ದಿಗಳು ಬಂದವು. ಇದೆಲ್ಲ ಆದಮೇಲೆ ಖರ್ಗೆ ಅವರು ಕೊಡ್ತಿರೋ ಸುದ್ದಿ ಅಂತಿಮ ತೀರ್ಮಾನ ಮಾಡಾಗಿದೆ, ತುಂಬ ಕಡಿಮೆ ಸಮಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಈಗ ಅಂತ. ಸೊ ಯಾರ ಪರವಾಗಿದೆ ಆ ತೀರ್ಮಾನ? ಯಾಕೆ ಸಿದ್ದರಾಮಯ್ಯ ಬಣ ಡಿಸ್ಟರ್ಬ್ ಆಗಿದೆ? ಯಾಕೆ ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯನವರು ತನ್ನನ್ನು ತುಳಿಯಲಾಗ್ತಿದೆ? ಕುರಿ ಮೇಯಿಸುವವನು CM ಆಗಿದ್ದನ್ನು ಸಹಿಸೋದಕ್ಕಾಗದೆ ತನ್ನನ್ನು ತುಳಿಯಲಾಗ್ತಿದೆ, ಅಟ್ಯಾಕ್ ಮಾಡಲಾಗ್ತಿದೆ, ತನ್ನನ್ನು ಮುಗಿಸೋದಕ್ಕೆ ನೋಡಲಾಗ್ತಿದೆ. ತನ್ನನ್ನು ಮುಗಿಸ್ಬಿಟ್ರೆ ತಮ್ಮೆಲ್ಲರ ದಾರಿ ಸುಗಮವಾಗತ್ತೆ ಅಂತ ತನ್ನ ವಿರುದ್ಧ ಷಡ್ಯಂತ್ರಗಳಾಗ್ತಿವೆ ಅಂತೆಲ್ಲ ಬರ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಎಂದೂ ಮಾತಾಡದ ಟೋನಲ್ಲಿ, ಎಂದೂ ಇಂಥ ವೀಕ್ ಟೋನಲ್ಲಿ ಮಾತಾಡಿಲ್ಲ. ಅವರು ಜಾತಿ ಬಗ್ಗೆ ಹೇಳ್ಕೊಳ್ತಾರೆ, ತಾನು ಅಲ್ಲಿಂದ ಇಷ್ಟು ಕೆಳಗಡೆಯಿಂದ ಮೇಲ್ಗಡೆ ಬಂದೆ, ಬಡತನ ಮತ್ತು ಎಜುಕೇಷನ್ ಇರಲಿಲ್ಲ ಅನ್ನೋದೆಲ್ಲ ಹೇಳ್ಕೊತಾರೆ, ಜಾತಿ ಹೇಳ್ಕೊಳ್ತಾರೆ. ಆದರೆ ಈ ಥರ ಹೇಳ್ಕೊಂಡಿದ್ದು ನೋಡಿಲ್ಲ ನಾವು. ನನ್ನನ್ನು ಕುರುಬಾ ಅಂತ ಟಾರ್ಗೆಟ್ ಮಾಡಲಾಗ್ತಿದೆ, ನನ್ನನ್ನು ಕುರಿಕಾಯೋನು ಅಂತ ಟಾರ್ಗೆಟ್ ಮಾಡಲಾಗ್ತಿದೆ. ಆ ಲೆವೆಲ್ಲಿಂದ ನಾನು ಬಜೆಟ್ ಮಂಡಿಸಿ ಆರ್ಥಿಕ ತಜ್ಞನಂತೆ ಮುಖ್ಯಮಂತ್ರಿಯಾಗಿ ಅದು ಇದು ರೋಲ್ ಎಲ್ಲ ನಿಭಾಯಿಸಿ ಮಾಡಿದ್ದಕ್ಕೆ ಪಟ್ಟಭದ್ರರ ಕಣ್ಣು ಕೆಂಪಾಗಿದೆ, ಅದಕ್ಕೆ ನನ್ನನ್ನು ಮುಗಿಸೋಕೆ ನೋಡ್ತಿದ್ದಾರೆ ಅನ್ನೋ ವೀಕ್ ಟೋನಲ್ಲಿ ಮಾತಾಡಿದ್ದು ಯಾವತ್ತೂ ನೋಡಿಲ್ಲ. ಈ ಥರ ಜಾತಿಯನ್ನು ಶೀಲ್ಡ್ ಮಾಡಿ ರಕ್ಷಣೆ ಮಾಡ್ಕೊಳ್ಳೋಕೆ ನೋಡಿದ್ದನ್ನು ಯಾವತ್ತೂ ನೋಡಿಲ್ಲ. ಇದು ಹೊಸ ಅವತಾರ ಸಿದ್ದರಾಮಯ್ಯನವರದ್ದು. ಹೀಗಿರೋವಾಗ ಡೆಲ್ಲಿಯಿಂದ ಬರ್ತಿರೋ ಸುದ್ದಿ ದೊಡ್ಡ
ನಿರ್ಧಾರ ಆಗಿದೆ, ಅಂತಿಮ ತೀರ್ಮಾನ ಪ್ರಕಟವಾಗಲಿದೆ. ಸೊ ಬಜೆಟ್ ಮುನ್ನವೇ ಪ್ರಕಟವಾಗುತ್ತೆ ಅಂತ ಆಯ್ತು. ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗಿರೋದಕ್ಕೂ ಇದಕ್ಕೂ ಲಿಂಕ್ ಇದೆಯಾ? ಅದು ಡಿಕೆಗೆ ಪೂರಕವಾಗಿರೋದಕ್ಕೆ ಸಿದ್ದರಾಮಯ್ಯನವರು ಡಿಸ್ಟರ್ಬ್ ಆಗಿದ್ದಾರಾ, ಅಥವಾ ಬೇರೆ ಯಾವುದಾದ್ರೂ ಆಘಾತಕಾರಿ ವಿಚಾರ ಸಿದ್ದರಾಮಯ್ಯನವ್ರಿಗೆ ಆತಂಕ ತಂದಿಟ್ಟಿದೆಯಾ? ಕಾದ್ ನೋಡಬೇಕು. ಒಟ್ನಲ್ಲಿ ಅಧ್ಯಕ್ಷ ಕುರ್ಚಿಯ ಬಗ್ಗೆ ಮತ್ತು CM ಕುರ್ಚಿಯ ಬಗ್ಗೆ ದೊಡ್ಡ ಸುದ್ದಿಯನ್ನು ಹೊತ್ಕೊಂಡು ಬರ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ತಂಡದವರು ಡೆಲ್ಲಿಯಿಂದ ಅನ್ನೋದು ಮಾತ್ರ ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ವೀಕೆಂಡಲ್ಲಿ ಶಾಕಿಂಗ್ ನ್ಯೂಸ್ ಕೊಟ್ಟ, ಕೆಲವರಿಗೆ ಗುಡ್ ನ್ಯೂಸ್ ಕೊಟ್ಟ ಕಾಂಗ್ರೆಸ್ ಹೈಕಮಾಂಡ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.